ಬಹುತೇಕ ಕಡೆ ಕಂಪ್ಲೀಟ್ ಆಗಿ ಕ್ಲೀನ್ ಸ್ವೀಪ್ ಮಾಡಿಬಿಟ್ಟಿದ್ದಾರೆ ಬಿಜೆಪಿ ಅವರು. ಕಾಂಗ್ರೆಸ್ ಹೆಸರು ಹೇಳಕ್ಕೆ ಬಹುತೇಕ ರಾಜ್ಯಗಳಲ್ಲಿ ಆಗ್ತಾ ಇಲ್ಲ. ಅಲ್ಲೆಲ್ಲ ಕೂಡ ನಮ್ಮ ರಾಜ್ಯದ ಕರ್ನಾಟಕದ ಮಾದರಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದರೆ ಸ್ವಲ್ಪ ಕಾಂಗ್ರೆಸ್ ಉಸಿರಾಡಬಹುದು ಅನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಹಲವಾರು ಕಡೆ ಈ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಜಸ್ಟ್ ಕಾಂಗ್ರೆಸ್ ಅಲ್ಲ, ಬಹುತೇಕ ಪಕ್ಷಗಳು ಈ ಮಾದರಿಯನ್ನು ಅನುಸರಿಸ್ತಾ ಇದೆ. ಆ ಹೆಗ್ಗಳಿಕೆ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ ಅಂತ. ಮಹಿಳೆಯರ ಸ್ವಾವಲಂಬನೆ ಹೆಚ್ಚಾಗ್ತಾ ಇದೆ, ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಕಾರಣ ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಇದರಿಂದ ಮಹಿಳೆಯರಿಗೆ ಅತಿ ದೊಡ್ಡ ಶಕ್ತಿ ಸಿಗ್ತಾ ಇದೆ. ಈ ಗ್ಯಾರಂಟಿ ಯೋಜನೆಗಳು ನಾರಿ ಶಕ್ತಿಗೆ ಅತಿ ದೊಡ್ಡ ಬೂಸ್ಟರ್ ಡೋಸ್ ಆಗಿದೆ ಅನ್ನುವಂತಹ ವಿಚಾರಗಳು ಕೂಡ ರಾಜ್ಯದಾದ್ಯಂತ ಕೇಳೋದಕ್ಕೆ ಸಿಗ್ತಾ ಇದೆ. ಮಹಿಳೆಯರ ತಲಾ ಆದಾಯದಲ್ಲೂ ಕೂಡ ಹೆಚ್ಚಳ ಆಗಿದೆ. ಜಸ್ಟ್ ಮಹಿಳೆಯರು 4 ಗೋಡೆಗೆ ಸೀಮಿತ, ಆಕೆ ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಹಂಗಲ್ಲ, ಸರ್ಕಾರ ನಾರಿ ಶಕ್ತಿಯ ನೆರವಿಗೆ ಇರುತ್ತೆ, ಆಕೆಯೂ ಕೂಡ ಏನಾದರೂ ಸಾಧಿಸಬಹುದು ಅನ್ನೋ ಕಾರಣಕ್ಕೆ ಆಕೆಗೆ ಆದಾಯ ಸ್ವಲ್ಪ ಹೆಚ್ಚಳ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರತಿ ತಿಂಗಳು 2,000 ಕೊಡ್ತೀವಿ ಅಂತ ಸರ್ಕಾರ ಮನಸ್ಸು ಮಾಡ್ತು. ಬಟ್ ನಿಮಗೆ ನೆನಪಿರಲಿ, ಯಾರೆಷ್ಟೇ ವಿರೋಧ ಮಾಡಿದ್ರು ಕೂಡ ಈ 2,000 ದುಡ್ಡಲ್ಲಿ ಅನೇಕ ಮಹಿಳೆಯರು ಮಾದರಿ ಆಗ್ತಿದ್ದಾರೆ ರಾಜ್ಯಕ್ಕೆ ಅಂತ. ಏನೇನೋ ಕೆಲಸಗಳನ್ನು ಮಾಡ್ತಿದ್ದಾರೆ. ಅದು ತಮ್ಮ ಜಿಲ್ಲೆಗೆ, ತಮ್ಮ ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ಮುಂದುವರೆದು ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಸ್ವಯಂ ಉದ್ಯೋಗಕ್ಕೆ ಗೃಹಲಕ್ಷ್ಮಿ ಯೋಜನೆ ಅನುಕೂಲ, ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಪಾಪ ದುಡ್ಡಿನ ಕೊರತೆ, ಏನು ಮಾಡೋಕ್ಕೂ ಆಗಲ್ಲ, ಬಟ್ ಆಸೆ ಇರುತ್ತೆ. ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಬಟ್ ಸರ್ಕಾರ 2,000 ಕೊಡುತ್ತಲ್ಲ, ಆ ದುಡ್ಡನ್ನ ಕೂಡಿಡೋ ಮೂಲಕ ಎಷ್ಟೋ ಜನ ಮಹಿಳೆಯರು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಿದ್ದಾರೆ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ತಿದ್ದಾರೆ, ಯಾರ ಮೇಲೂ ಕೂಡ ಡಿಪೆಂಡ್ ಆಗ್ತಾ ಇಲ್ಲ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಸಹಕಾರಿಯಾಗೋದಕ್ಕೆ ಈ ಗೃಹಲಕ್ಷ್ಮಿ ಯೋಜನೆ ಬಹಳ ಅನುಕೂಲ ಆಗಿದೆ ಅಂತ. ಮಕ್ಕಳ ಭವಿಷ್ಯ ಉಜ್ವಲ ಮಾಡೋದಕ್ಕೂ ಕೂಡ ಮಹಿಳೆಯರಿಗೆ ಈ 2,000 ಗೌರವಧನ ಇದೆಯಲ್ಲ ಅಥವಾ ಆದಾಯ ಇದೆಯಲ್ಲ, ಅದು ಬಹಳ ಸಹಕಾರಿ ಆಗ್ತಾ ಇದೆ ಅಂತ. ಬೆಳಗಾವಿಯಲ್ಲಿ ಗೃಹಲಕ್ಷ್ಮಿ ಹಣದಿಂದ ಗ್ರಾಮಕ್ಕೆ ಲೈಬ್ರರಿಯನ್ನೇ ಮಾಡಿಸ್ಬಿಟ್ಟಿದ್ದಾರಂತೆ ಮಹಿಳೆಯರು.